ನಮ್ಮ ಕುಂದಾಪುರ ಕರಾವಳಿಯ ಹೆಮ್ಮೆ. ನಾನು ಅವರಿಗೆ ಪ್ರೀತಿಯ ಅಭಿಮಾನ ಗೌರವದಿಂದ ನಾನು ಹೇಳುವುದು ಸಂಗೀತ ಲೋಕದ ಪುರುಷ ಸರಸ್ವತಿ ಅಂತ. ನಿಜಕ್ಕೂ ಬೇರೆ ಯಾವ ನಿರ್ದೇಶಕರಿಂದಲೂ ಕಲ್ಪನೆಗೂ ಸಾಧ್ಯ ಇಲ್ಲ ಇಂಥ ಒಂದು ಸಿನಿಮಾನ ಮಾಡುವುದು. ಯಾಕೆಂದರೆ ಯಕ್ಷಗಾನವನ್ನು ಆಧರಿಸಿ ರಜತ ಪರದೆಯಲ್ಲಿ ಇಂತಹ ಒಂದು ಸಿನಿಮಾ ಮಾಡಬೇಕಿದ್ರೆ ಯಕ್ಷಗಾನದ ಹೃದಯ ಇದ್ದಂಥ ಒಬ್ಬ ಕಲಾ ನಿರ್ದೇಶಕರೇ ಆಗಬೇಕು. ಅದು ನಮ್ಮ ರವಿ ಬಸ್ರೂರ್ ಸರ್ ಅವರಿಂದ ಸಾಧ್ಯ ಆಗಿದೆ. ಯಾಕೆಂದರೆ ಅವರ ನೆಲೆ ಕರಾವಳಿ ಕುಂದಾಪುರ ಆದ್ದರಿಂದ ಅವರು ಯಕ್ಷಗಾನದ ಸಂಪೂರ್ಣದ ಚಿತ್ರಣವನ್ನು ಮೂಲ ಚೂಲಗಳನ್ನು ಬಲ್ಲವರಾದ್ದರಿಂದ ಈ ಚಿತ್ರವನ್ನು ಬಹಳ ಯಶಸ್ವಿಯಾಗಿ ಚಿತ್ರಕೃಷಿ ಮಾಡುವುದಕ್ಕೆ ಅವರಿಂದ ಸಾಧ್ಯ ಆಗಿದೆ. ನಿಜಕ್ಕೂ ಯಕ್ಷಗಾನ ಕಲಾವಿದರಾದಂಥ ನಮ್ಮ ಸೌಭಾಗ್ಯ ಇದು. ಅಲ್ಲದಿದ್ದರೆ ಯಕ್ಷಗಾನ ಸುದೀರ್ಘವಾದ ಪರಂಪರೆಯಲ್ಲಿ ಪ್ರಾಚೀನ ಸಮೃದ್ಧಿಯನ್ನು ಪಡೆದುಕೊಂಡಂತಹ ಒಂದು ಆರಾಧನಾ ಕಲೆ, ಪ್ರಾಚೀನ ಕಲೆ. ಅಂತಹ ಒಂದು ಯಕ್ಷಗಾನಕ್ಕೆ ಇಂತಹ ಒಂದು ವೈಭೋಗ ಸಿಗ್ತದೆ ಅಂತ ಆದರೆ ಖಂಡಿತವಾಗಿ ಯಕ್ಷಗಾನ ರಂಗಭೂಮಿ, ಸಮಗ್ರ ಯಕ್ಷಗಾನ ಲೋಕ ಸಂಭ್ರಮಿಸುವಂಥ ಕಾಲ ಇದು. ಹಾಗಾಗಿ ರವಿ ಸರ್ ಅವರನ್ನು ಎಷ್ಟು ನಾವು ಕೊಂಡಾಡಿದ್ರು ಸಾಲದು. ಯಾಕೆಂದರೆ ಯಕ್ಷಗಾನದವರೇ ಮಾಡಬೇಕಿತ್ತು. ಆದರೆ ರವಿ ಸರ್ ಅವರು ನಮ್ಮ ಯಕ್ಷಗಾನವನ್ನು ಈ ರೀತಿಯಲ್ಲಿ ಎತ್ತರಕ್ಕೇರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರಲ್ಲ, ರಜತ ಪರದೆಯಲ್ಲಿ ತೋರಿಸುವಂಥ ಮೂಲಕ ಇಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ ರವಿ ಸರ್ ಅವರು ಮತ್ತು ಅವರ ತಂಡದವರು. ವೈಯಕ್ತಿಕವಾಗಿ ನಾನು ರವಿ ಸರ್ ಅವರಿಗೆ ಜೀವಮಾನ ಪೂರ್ತಿ ಋಣಿಯಾಗಿದ್ದೇನೆ. ಅಲ್ಲದೆ ನನಗೆ ಇಂತಹ ಒಂದು ಸದಾವಕಾಶವನ್ನು ಕಲ್ಪಿಸಿಕೊಟ್ಟವರು ಐರ್ಬೇಲ್ ನವೀನ್ ಶೆಟ್ರು ಮತ್ತು ನಾಗರ ಶೆಟ್ಟಿ ನಾಯ್ಕಂಬಳಿ ಅವರು. ಅಲ್ಲದಿದ್ದರೆ ರವಿ ಸರ್ ಅವರ ಅಂಥ ಶ್ರೇಷ್ಠ ಸಂಗೀತ ನಿರ್ದೇಶಕರ ಸಾಮೀಪ್ಯವನ್ನು ನಾವು ಹೊಂದುವುದಕ್ಕೆ ಸಾಧ್ಯವೇ ಆಗ್ತಿರಲಿಲ್ಲ. ಯಕ್ಷಗಾನದಲ್ಲಿ ನಮಗೆ ಪ್ರತಿಭೆ ಇರ್ಬೋದು, ಆದರೆ ಪ್ರತಿಭೆಯನ್ನು ಗುರುತಿಸುವವರು ಬೇಕಾಗ್ತದೆ. ಮುಖ್ಯವಾಗಿ ನಮ್ಮ ಎಲ್ಲ ಯಕ್ಷಗಾನ ಕಲಾವಿದರ ಪ್ರತಿಭೆಯನ್ನು, ನಮ್ಮಲ್ಲಿ ಪ್ರತಿಭೆ ಇದೆ ನಾವು ಪ್ರಕಟಿಸಿದ್ದೇವೆ ಅನ್ನೋದಕ್ಕಿಂತಲೂ ನಮ್ಮ ಒಳಗಿರುವಂಥ ಕಲಾವಿದನನ್ನು ಅವರು ಹೊರಗೆ ತಂದಿದ್ದಾರೆ. ಹಾಗಾಗಿ ನಮ್ಮೆಲ್ಲ ಆ ಒಂದು ಶ್ರೇಯಸ್ಸು ಎನ್ನುವಂಥದ್ದು ಅವರಿಗೆ ಸಿಗಬೇಕಾಗ್ತದೆ. ಅತ್ಯುತ್ತಮವಾಗಿ ಚಿತ್ರವನ್ನು ಕಟ್ಟಿದ್ದಾರೆ. ಅದ್ಭುತವಾದಂಥ ದೃಶ್ಯ ಕಾವ್ಯವಾಗಿ ಅದನ್ನು ತೋರಿಸುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಈ ಚಿತ್ರದಲ್ಲಿ ಒಂದು 60ರಿಂದ 70 ಹಾಡುಗಳನ್ನು ಬರೆಯುವುದಕ್ಕೆ ಅವಕಾಶವನ್ನು ನನ್ನ ಪಾಲಿಗೆ ಲಭ್ಯ ಆಗಿದೆ. ಯಕ್ಷಗಾನ ರಂಗಭೂಮಿಯಲ್ಲಿ 10,000ಕ್ಕೂ ಹೆಚ್ಚು ಹಾಡುಗಳನ್ನು ನಾನು ಬರೆದಿದ್ದೆ. ಆದರೆ ಈ ಚಿತ್ರದ ಮೂಲಕ ಯಕ್ಷಗಾನದ ಪದ್ಯವನ್ನು ವಿಶಿಷ್ಟವಾಗಿ ತೋರಿಸುವುದಕ್ಕೆ ನನಗೆ ಅವಕಾಶ ಸಿಕ್ಕಿತಲ್ಲ, ಅದು ಬಹುಶಃ ನನ್ನ ಬಹುಜನ್ಮಗಳ ಪುಣ್ಯಫಲ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಯಕ್ಷಗಾನದ ಈ ಪದ್ಯ ರಚನೆ ಅಂತ ಹೇಳಿದರೆ ನಾವು ಏಕಾಂತದಲ್ಲಿ ಮಾಡ್ತೇವೆ. ಆದರೆ ಇಲ್ಲಿ ಹಾಗಲ್ಲ. ರವಿ ಬಸ್ರೂರು ಅವರ ಸ್ಟುಡಿಯೋದಲ್ಲೇ ಎಲ್ಲ ಪದ್ಯಗಳನ್ನು ನಾವು ಬರೆಯುವುದಕ್ಕೆ ಸಾಧ್ಯ ಆಯಿತು. ಅದು ನಿರ್ದೇಶಕರು ಕೊಟ್ಟಂಥ ಸೂಚನೆ ಮೇರೆಗೆ ಆ ಪದ್ಯಗಳನ್ನು ರಚನೆ ಮಾಡಿದ್ದೇನೆ. ಇದು ನಿಜಕ್ಕೂ ನನ್ನ ಜೀವಮಾನದಲ್ಲಿ ಮರೆಯುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ನಾನು ಈ ಹಿಂದೆ ರಚನೆ ಮಾಡಿದಂಥ ಎಲ್ಲ ಪದ್ಯಗಳು ನನ್ನ ಏಕಾಂತದಲ್ಲಿ ಒಂದು ಕವಿ ಸಮಯ ಅಂತ ಇರ್ತದೆ, ಆ ಸಮಯದಲ್ಲಿ ಕಟ್ಟಿದಂಥ ಎಲ್ಲ ಹಾಡುಗಳು ಸುಮಾರು 35ರಿಂದ 40 ಪ್ರಸಂಗಗಳಿರುವಂಥ ಹಾಡುಗಳು. ಆದರೆ ಈ 70 ಪದ್ಯಗಳು ಸ್ಟುಡಿಯೋದಲ್ಲೇ ರಚನೆಯಾದಂಥ ಪದ್ಯಗಳು. ಸಂಪೂರ್ಣ ಚಿತ್ರೀಕರಣ ಆಗಿದೆ. ಬೆಂಗಳೂರಿನಲ್ಲಿ ಚಿತ್ರೀಕರಣ ಆದಂತಹ ಆ ಒಂದು ಸಿನಿಮಾವನ್ನು ತೆರೆಯ ಮೇಲೆ ತೋರಿಸಿ ನಿರ್ದೇಶಕರು ಈ ದೃಶ್ಯಕ್ಕೆ ಈ ರೀತಿಯ ಪದ್ಯಗಳು ಬರಬೇಕು, ಇದರ ಭಾವನೆ ಹೀಗೆ, ಇದರ ಅಂತರಾತ್ಮ ಹೀಗೆ, ಆ ಪಾತ್ರ ಹೀಗೆ ಬರ್ತದೆ ಎನ್ನುವ ಹಾಗೆ ನಮಗೆ ಮನಮುಟ್ಟುವಂತೆ ಚಿತ್ರಿಸಿ ಆ ತೆರೆ ಮೇಲೆ ಬಂದಂಥ ಚಿತ್ರವನ್ನು ನೋಡಿ ನಾನು ಆ ಪದ್ಯವನ್ನು 70 ಪದ್ಯಗಳನ್ನು ಬರೆಯುವುದಕ್ಕೆ ಸಾಧ್ಯ ಆಯಿತು. ಮತ್ತು ಕ್ಷಣಾರ್ಧದಲ್ಲೇ ಇಂಥ ರಾಗದಲ್ಲೇ ಅದು ಬರಬೇಕು ಅಂತ ಅವರು ಸೂಚನೆ ಮಾಡಿದ್ರಿಂದಾಗಿ ಆ ಹಾಡುಗಳನ್ನು ಕೂಡ ಹಾಡುವುದು ಸಾಧ್ಯ ಆಯಿತು. ನಾನು ಬರೆದಂಥ ಹಾಡುಗಳನ್ನು ನಾನಲ್ಲದೆ ಯಕ್ಷಗಾನ ರಂಗದ ಪ್ರಖ್ಯಾತ ಭಾಗವತರು ನಮ್ಮ ಪಟ್ಲ ಸತೀಶ್ ಶೆಟ್ಟಿ ಅವರು, ಜನಸಾಲ ರಾಘವೇಂದ್ರಾಚಾರ್ಯರು, ಬಿಲ್ಲಾಡಿ ಗಣೇಶಾಚಾರ್ಯ ಅವರು, ಚಿನ್ಮಯ ಕಲ್ಲಡ್ಕ ಅವರು ಮೊದಲಾದ ಭಾಗವತರು ಹಾಡಿದ್ದಾರೆ. ಶಿವಾನಂದ ಕೋಟ್ ಅವರು, ವಿಶ್ವಂಬರ ಅಲ್ಸೆ ಅವರು, ಚೈತನ್ಯ ಪದ್ಯಾಣ ಅವರು, ಕೌಶಲ್ ರಾವ್ ಅವರು ಹಿಮ್ಮೇಳ ಸಾರಥ್ಯವನ್ನು ಒದಗಿಸಿದ್ದಾರೆ. ಜೊತೆಗೆ ಬಡಗುತಿಟ್ಟಿನ ಪ್ರಸಿದ್ಧ ತಾರಾಗಣ ನಮ್ಮ ಪ್ರಸನ್ನ ಶೆಟ್ಟಿಗಾರರವರ ಅದ್ಭುತವಾದಂಥ ದುಷ್ಟಬುದ್ಧಿ, ಉದಯ ಹೆಗಡೆ ಕಡಬಾಳ್ ಅವರು, ನಾಯಕ ನಟನಾಗಿ ನಮ್ಮ ಶಿಥಿಲಣ್ಣ, ಐರ್ಬೇಲ್ ನವೀನ್ ಶೆಟ್ರು, ಹೀಗೆ ನಾಗಶ್ರೀ ಅವರು, ಹೀಗೆ ಪ್ರಖ್ಯಾತ ಕಲಾವಿದರು ಅದರಲ್ಲಿ ಅಭಿನಯಿಸಿದ್ದಾರೆ. ಖಂಡಿತವಾಗಿ ಯಕ್ಷಗಾನ ಪ್ರೇಮಿಗಳು ಮತ್ತು ಸಿನಿಮಾ ಪ್ರೇಮಿಗಳು ನೋಡಲೇಬೇಕಾದಂಥ ಚಿತ್ರ ವೀರಚಂದ್ರಹಾಸ. ನೀವು ಯಕ್ಷಗಾನ ಅಂತ ಥಿಯೇಟ್ರ್ ಒಳಗೆ ಹೋಗ್ತಿರೋ ಅದಲ್ಲ ಅಲ್ಲ, ಅಥವಾ ಸಿನಿಮಾ ಅಂತ ನೀವು ಥಿಯೇಟ್ರ್ ಒಳಗೆ ಹೋಗ್ತಿರೋ ಅದಲ್ಲ. ಅದು ಎರಡಕ್ಕೂ ಮೀರಿದ ಒಂದು ದೃಶ್ಯ ಕಾವ್ಯ ಏನುಂಟು ಅಂತ ಕೇಳಿದರೆ ಅದು ವೀರಚಂದ್ರಹಾಸ. ಅದನ್ನು ಎಲ್ಲರೂ